ಶ್ರೀ ಶಶಿಧರ್ ಕುಬೇರ್ ಸರ್ ಸಿಇಒ ಸರ್ ಅವರಿಗೆ ಸುಭಾಷ್ ಅಡವಿ ಹಾಗೂ ವೆಂಕಟೇಶ್ ಮಾಳಪ್ಪ ಬಾಳಲಿ ಅವರು ಬಂದು ಗೌರವಿಸಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಶ್ರೀ ಶಶಿಧರ್ ಕುಬೇರ್ ಸರ್ ಸಿಇಒ ಸರ್ ಅವರಿಗೆ ವೆಂಕಟೇಶ್ ಮಾಳಲಿ ಹಾಗೂ ಸುಭಾಷ್ ಅಡವಿ ಅವರು ಕುಬೇರ್ ಸರ್ ಅವರನ್ನ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಸನ್ಮಾನಿಸಿ ದಯವಿಟ್ಟು ತಾವು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಇಲ್ಲಿ ಸ್ಥಳಾವಕಾಶ ಮಾಡಿಕೊಳ್ಬೇಕು. ವೇದಿಕೆಗೆ ಬರೋವರಿಗೆ ಸುಭಾಷ್ ಅಡವಿ ಅವರು ವೆಂಕಟೇಶ್ ಮಾಳಲಿ ಅವರು ಬಂದು ಕುಬೇರ್ ಸರ್ ಅವರನ್ನ ಗೌರವಿಸಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಮುಂದಿನ ಪಂದ್ಯ ಮಹಿಳೆಯರ ಮೊದಲನೆಯ ಸೆಮಿಫೈನಲ್ ಉಪಾಂತ್ಯ ಪಂದ್ಯಕ್ಕೆ ಮೊದಲೇ ಕರೆ ನೀಡ್ತಾ ಇದ್ದೇವೆ. ನೆಕ್ಸ್ಟ್ ಮ್ಯಾಚ್ ಫಸ್ಟ್ ಸೆಮಿಫೈನಲ್ ಮ್ಯಾಚ್ ಇನ್ ವುಮೆನ್ ಸೆಕ್ಷನ್ ಜಯ ಮಾಕಾಳಿ ಚಿಂಚಲಿ ವರ್ಸಸ್ ಸಾಧನಾ ಮಾಲಸೋಡೆ. ಬೋತ್ ಟೀಮ್ ಕ್ಯಾಪ್ಟನ್ ಅಂಡ್ ಮ್ಯಾನೇಜರ್ ಪ್ಲೀಸ್ ಗೆಟ್ ರೆಡಿ. ದಿಸ್ ಇಸ್ ದ ಫಸ್ಟ್ ಕಾಲ್. ಮುಂದಿನ ಒಂದು ಸನ್ಮಾನ ಶ್ರೀ ಶಶಿಧರ್ ಕುರಿಯರ್ ಸರ್ ಅವರಿಗೆ ಸನ್ಮಾನ ಆಡ್ತಾ ಇದೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಗೌರವಿಸಬೇಕು. ಶ್ರೀ ಅಮರನಾಥ್ ರೆಡ್ಡಿ ಸರ್ ಇವರಿಗೆ ಶಂಕರಪ್ಪ ಹೊಸಮನಿ ಅವರು ಹಾಗೂ ಪರಮಾನಂದ್ ಕುಂಡ್ರೆಡ್ಡಿ ಅವರು ಹಾಗೂ ಸಂಜೀವ್ ಪಾಟೀಲ್ ಅವರು ಬಂದು ಗೌರವಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಬಾಬು ಗೌಡನ್ ಅವರು ಕೂಡ ಬರಬೇಕು. ದಯವಿಟ್ಟು SP ಸರ್ ಅವರನ್ನ ಗೌರವಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಬಲಿಷ್ಠ ಹಿಡಿತಕ್ಕೆ ಮುಂದಾಗ್ತಾ ಇರೋದು ತಗ್ಗಿ ತಂಡ. ಪಾಯಿಂಟ್ ಸೋಮಲಿಂಗೇಶ್ವರ ತಗ್ಗಿ. ಶ್ರೀ ಸರು ಮಲ್ಕಣ್ಣವರವರು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಮುಂದೆ ಶ್ರೀ ಗುರುಪಾದ್ ದುಗ್ಗಣ್ಣವರ್ ಸರ್ ಮಾನ್ಯ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬಾಗಲಕೋಟ್ ಈ ಗಣ್ಯ ಮಾನ್ಯರನ್ನ ದಯವಿಟ್ಟು ನಮ್ಮ ಕಬಡ್ಡಿಯ ಆಯೋಜಕರು ಗೌರವಿಸಬೇಕು. ದಾಳಿಯಲ್ಲಿ ರಾಷ್ಟ್ರೀಯ ತಾರೆ ಸೋಮು ಯುವ ಸಿರಿಸ ಯುವ ಆಟಗಾರ ಸೂಪರ್ ಟಕಲ್ ಆಟ ಸನ್ನಿವೇಶ. ಅಂತಿಮವಾಗಿ ಸೋಮುರವರ ಬಂಧನ. ಸೂಪರ್ ಟಕಲ್ 2 ಪಾಯಿಂಟ್. ಶ್ರೀ ಮಾದೇಶ್ ರೆಡ್ಡಿ ಸರ್ ಮಾನ್ಯ ಆರಕ್ಷಕ ವೃತ್ತ ನಿರೀಕ್ಷಕರು ಮುದೋರ್ ಈ ಗಣ್ಯ ಮಾನ್ಯರಿಗೆ ನಾಗಪ್ಪ ಹಗಗಾರ್ ಬೇರೇಶ್ವರ ಕಮಿಟಿ ಹಿರಿಯರು ಅವರೊಂದಿಗೆ ನಮ್ಮ ಕಮಿಟಿಯ ಆಯೋಜಕರು ಮಾನ್ಯ ಸಾಹೇಬರನ್ನ ಗೌರವಿಸಬೇಕು. ಪುಂಡಿಕ್ ಹಗಗಾರ್ ಅವರು ಕೂಡ ಸಿರಟ್ಟಿ ಸರ್ ಅವರನ್ನ ಗೌರವಿಸಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಅದೇ ರೀತಿ 1984ರಿಂದ 1994ರವರೆಗೆ ಸುಮಾರು ವರ್ಷಗಳ ಕಾಲ ಸೋರ್ಗಾವಿ ಗ್ರಾಮದಲ್ಲಿ ಕಬಡ್ಡಿಯನ್ನ ಹುಟ್ಟುಹಾಕಿ ಸೋರ್ಗಾಂವ್ ಗ್ರಾಮದ ಹೆಸರನ್ನ ಜಿಲ್ಲೆಯ ಉದ್ದಗಲಕ್ಕೂ ತೆಗೆದುಕೊಂಡು ಹೋಗಿರ್ತಕ್ಕಂಥ ಧೀಮಂತ ಮಾಜಿ ಕಬಡ್ಡಿ ಆಟಗಾರರಿಗೆ ಇದೇ ಒಂದು ಕಬಡ್ಡಿ ಅಂಕಣದಲ್ಲಿ ವಿಶೇಷವಾಗಿ ಮಾನ್ಯ ಅಬಕಾರಿ ಸಚಿವರಾಗಿರ್ತಕ್ಕಂಥ ಶ್ರೀಯುತ RB ತಿಮ್ಮಾಪುರ ಸಾಹೇಬರಿಂದ ಆ ಒಂದು ಮಾಜಿ ಆಟಗಾರರಿಗೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನ ಸತ್ಕಾರ ಸಮಾರಂಭ ನಡೀತಾ ಇದೆ. ಮಾಜಿ ಆಟಗಾರರಾಗಿರ್ತಕ್ಕಂಥ ಸದಾಶಿವ ಹನುಮಪ್ಪ ಹಗಳಗಾರ್, ಬಾಳಪ್ಪ ವೆಂಕಪ್ಪ ಹೊಸಮನಿ, ನಿಂಗಪ್ಪ
ಸಂಗಪ್ಪ ಬಿರಡಿ, ಬಾಬು ಭೀಮಪ್ಪ ನಾಯ್ಕ್, ಶಂಕರ್ ಭೀಮಪ್ಪ ಬಸಮನಿ, ಬಾಬು ಮಲ್ಲಪ್ಪ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಅವರನ್ನ ನಮ್ಮ ಕಬಡ್ಡಿಯ ಕಮಿಟಿ ವತಿಯಿಂದ ಮತ್ತು ಬಾಬು ಲೋಕಾಪುರ್ ಅವರು ಬಂದು ಗೌರವಿಸಬೇಕಂತ ವಿನಂತಿಸ್ಕೊತಾ ಇದ್ದೇನೆ. ಅವರೊಂದಿಗೆ ನಮ್ಮ ಕಬಡ್ಡಿ ಕಮಿಟಿಯ ಸದಸ್ಯರು ಶ್ರೀ ಉಮೇಶ್ ಶಿಬ್ನಾಳ್ ಸರ್ರನ್ನ ಗೌರವಿಸಬೇಕು. ಅದೇ ರೀತಿ ತಿಮ್ಮಣ್ಣ ಹನುಮಪ್ಪ, ಸಂಜಯ್ ತಳೆವಾಡ್ ಸರ್ ಅವ್ರನ್ನ, ವೆಂಕಪ್ಪ ಶಿವನಪ್ಪ ಲೋಕಾಪುರ್, ಈ ಎಲ್ಲ ಮಾನ್ಯರು 8 ಜನ ಆಟಗಾರರು ತಾವು ದಯವಿಟ್ಟು ಸಂಜೀವನ ತಳೆವಾಡ್ ಅವರನ್ನ ಬಾಬು ಲೋಕಾಪುರ್ ಅವರು ಗೌರವಿಸಬೇಕು ನಮ್ಮ ಕಮಿಟಿಯವರೊಂದಿಗೆ. ಹತ್ತು ಮೂರು ನಡುವೆ ಪಂದ್ಯ ಸಾಗ್ತದ. 7 ಅಂಕದ ಒನ್ನಡೆಯಲ್ಲಿ ತೆಕ್ಕಿ ತಂಡ, ದಾಳಿಯಲ್ಲಿ ಸೋಮು ಉತ್ತಮವಾದ ತೆಗೆದ ರೈಡರ್ಸ್ ಔಟ್. ಅವರೊಟ್ಟಿಗೆ ಆಡಿರ್ತಕ್ಕಂಥ ಹಲವು ಧೀಮಂತ ಕಬಡ್ಡಿ ಆಟಗಾರರು ಇವತ್ತಿನ ದಿವಸ ನಮ್ಮನ್ನು ಅಗಲಿದ್ದಾರೆ. ತಿಮ್ಮನಗೌಡ ಶ್ರೀ ಉಮೇಶ್ ಶಿಗ್ನಾಳ್ ಸರ್ ಅವರಿಗೆ ಮುಧೋಳ್ ತಾಲೂಕಾ ಯುವ ಕುರುಬರ ಸಂಘದ ಅಧ್ಯಕ್ಷರಾದಂಥ ಬಿ.ಡಿ. ಶಿದ್ದಾರ್ ಅವರು ನಮ್ಮ ಕಮಿಟಿಯ ಸದಸ್ಯರೊಂದಿಗೆ ಗೌರವಿಸಬೇಕು. ಶ್ರೀ ಶಿಗ್ನಾಳ್ ಸರ್ ಅವರನ್ನ ಶ್ರೀ ರಾಜಗೌಡ ಪಾಟೀಲ್ ಅವರನ್ನು ಕೂಡ ನಮ್ಮ ಕಬಡ್ಡಿಯ ಆಯೋಜಕರು ಗೌರವಿಸಬೇಕು. ಅವರೊಂದಿಗೆ ಪ್ರಕಾಶ್ ಕುಂದ್ರಗಿ ಸರ್, ಉಪ ತಹಶೀಲ್ದಾರರು, ಅವರಿಗೂ ಕೂಡ ಗೌರವ ನೀಡಬೇಕು. ನಮ್ಮ ಭೀಮ್ಸಿ ಬಡಿಗೇರ್ ಹಾಗೂ ಲಕ್ಷ್ಮಣ್ ಎಲ್ಕಣ್ ಅವರು ಗೌರವಿಸಬೇಕು. ಕುಂದ್ರಗಿ ಸರ್ ಅವರನ್ನ ಗೌರವಿಸಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ನಮ್ಮ ಆಯೋಜಕರಲ್ಲಿ ಭೀಮ್ಸಿ ಸುತಾರ್, ಮಹಿಳಾ ವಿಭಾಗದ ಮೊದಲೇ ಉಪಾಂತ್ಯ ಪಂದ್ಯಕ್ಕೆ ಈಗಾಗಲೇ ಕರೆ ನೀಡಿರತಕ್ಕಂಥ 2 ತಂಡದ ಆಟಗಾರ್ತಿಯರು ಸಿದ್ಧತೆಗೊಳ್ಳಬೇಕು. ಮುಂದಿನ ಪಂದ್ಯ ತಮ್ಮದೇ ಇದೆ. ಅದೇ ರೀತಿ 9 ಗಂಟೆ ನಂತರದಲ್ಲಿ ಊಟದ ವ್ಯವಸ್ಥೆಯನ್ನು ಬಂದ್ ಮಾಡಲಾಗ್ತದೆ. ಯಾವೆಲ್ಲ ಆಟಗಾರರು ಊಟವನ್ನು ಮಾಡ್ಕೊಂಡಿಲ್ಲ ಅಂತವರಿಗೆ ಮಾರುತೇಶ್ವರ ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡು ಬರಬೇಕು. ಶ್ರೀ ಇಂಡಿಕರ್ ಸರ್, ಸಿರಸ್ಕರ್ ಇವರು ಕೂಡ ಗೌರವಿಸಬೇಕಂತ ನಮ್ಮ ಕಮಿಟಿಯವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಕಲ್ಲಪ್ಪ ಪೂಜಾರಿ ಹಾಗೂ ಪ್ರಮೋದ್ ಪೂಜಾರಿ ಅವರು ಗೌರವಿಸಬೇಕು ಗಣ್ಯರನ್ನ. ಶ್ರೀ ಟಿವಿ ಹಳ್ಳಿಕಟ್ಟಿ ಸರ್ ಕೂಡ ವೇದಿಕೆಗೆ ಬರಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇದಕ್ಕೆ ತಾನೇ ಒಂದು ಕುಮಾರ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು. ಹಳ್ಳಿಕಟ್ಟಿ ಸರ್ ಜೊತೆಗೆ ಕುಮಾರ್ ಸರ್ ಕೂಡ ಬರಬೇಕು. ಶ್ರೀ ಇಂಡಿಕರ್ ಸರ್ ಅವರನ್ನ ಸೇವೆಯನ್ನ ಪರಿಗಣಿಸಿ ಶ್ರೀಯುತ ಟಿವಿ ಅರಳಿಕಟ್ಟಿ ಸಾಹೇಬರಿಗೆ ಕನ್ನಡ ಸಂಘ ಸಿಂಗಾಪುರ್ ಹಾಗೂ ಪ್ಲೇನ್ ಕ್ಲಬ್ ಬೆಂಗಳೂರು ಇವರು ಕೊಡಮಾಡಿರ್ತಕ್ಕಂಥ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾದ ವಿಶ್ವ ಮಾನ್ಯ ಪ್ರಶಸ್ತಿಯ ಪುರಸ್ಕೃತರಾಗಿರ್ತಕ್ಕಂಥ ಶ್ರೀಯುತ ಟಿವಿ ಅರಳಿಕಟ್ಟಿ ಸಾಹೇಬರು ಕೂಡ ಇದಕ್ಕೆ ತಾನೇ ಒಂದು ಕಬಡ್ಡಿ ಪಂದ್ಯಾವಳಿ ವೀಕ್ಷಣೆಗೆ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಆ ಮಾನ್ಯರಿಗೆ ಆಯೋಜಕರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆರ್.ಎಂ. ಕುಮಾರ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಡಿಜಿಎಂ ಡಿಸಿಸಿ ಬ್ಯಾಂಕ್ ಬಾಗಲಕೋಟೆ ಜಿಲ್ಲೆ, ಇವರು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ರಾಜಗೌಡ ಜಂಬಿಗೆ ಅವರನ್ನು ಕೂಡ ಕಲ್ಲಪ್ಪ ಪೂಜಾರಿ ಅವರು ಮತ್ತು ನಮ್ಮ ಕಬಡ್ಡಿಯ ಆಯೋಜಕರು ರಾಜಗೌಡ ಜಂಬಿಗೆ ಅವರನ್ನು ಸನ್ಮಾನಿಸಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಶ್ರೀ ಹನುಮಂತಗೌಡ ಪಾಟೀಲ್ ಅವರು ಕೂಡ ವೇದಿಕೆಗೆ ಬರಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಮಾಜಿ ಸೈನಿಕರು ಹನುಮಂತಗೌಡ ಪಾಟೀಲ್ ಅವರು ವೇದಿಕೆ ಮೇಲೆ ಬರಬೇಕು.
ಬಲಿಷ್ಠ ಟ್ಯಾಕಲ್ ಬರ್ತಾ ಇದೆ ತೆಗಿ ತಂಡದ ಆಟಗಾರರು. ಟಿಪ್ಪೆಯನ್ನು ಸಿಂಹಾಗದಲ್ಲಿ ಚಾತುರ್ಯ ಮೂಡಿಸಿರ್ತಕ್ಕಂಥ ತೆಗಿ ತಂಡದ ಆಟಗಾರರು ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ಪ್ರತಿಭಾರತದಲ್ಲಿ. ತಂಡಕ್ಕೆ ಮುಖ್ಯ ತರಬೇತರಾಗಿ ಮಾಜಿ ಕಬಡ್ಡಿ ಆಟಗಾರರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸೋಮು ಕೂಗುಟಿ ಅವರು ಮುಖ್ಯ ತರಬೇತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೆಮಿಫೈನಲ್ ಮ್ಯಾಚ್ ಸಾಧನಾ ಮಾಲಸೋಡೆ ಪಾರ್ಕವರನ್ನ ಗೌರವಿಸಬೇಕು. ಜಯ ಮಾಕಾಳಿ ಚಿಂಚಲಿ ಎರಡು ತಂಡದ ಆಟಗಾರ್ತಿಯರು ತಾವು ಸಿದ್ಧತೆ ನಿಲ್ಲಬೇಕು. ಇದು ತಮಗೆ ಅಂತಿಮ ಕರೆ. ನೀವು ಯಾರಪ್ಪ ಹಿಂದ್ಗಡೆ ಸೇರಿ ಕಡೆ ಅಲ್ಲಿ ನಿರ್ಣಾಯಕರು ಕೊಟ್ಟಿರ್ತಾರ, ನೀವು ಸುಮ್ಮನೆ ಅಲ್ಲೇ. ಇಪ್ಪತ್ತು 6ರ ಮಧ್ಯ ಪಂದ್ಯ. ಕಾರ್ಯಕ್ರಮಕ್ಕೆ 20,000 ರೂಪಾಯಿ ದಾನಿಗಳಿಂದ ಉದ್ದಿಮೆದಾರರು ಶ್ರೀ ಸುಭಾಸಣ್ಣ ಪಾಟೀಲ್ ಅವರು ಕೂಡ ವೇದಿಕೆಗೆ ಬರಬೇಕು. ಸುಭಾಸಣ್ಣ ರಾಮಪ್ಪ ಪಾಟೀಲ್ ದಯವಿಟ್ಟು ಇವರು ಕೂಡ ವೇದಿಕೆಗೆ ಬರಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ದಾಳಿ ವಿಭಾಗದಲ್ಲಿ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಸೋಮು, ತೆಗಿ ತಂಡದ ಪ್ರಮುಖ ಆಲ್ರೌಂಡರ್ ಆಟಗಾರ. ಈ 27ರ ಮಧ್ಯ ಪಂದ್ಯ ನಡೀತಾ ಇದೆ. ಅಮೋಘ ಮುನ್ನಡೆಯಲ್ಲಿ ಸೋಮಲಿಂಗೇಶ್ವರ ತೆಗಿ ತಂಡದ ಆಟಗಾರರು. ಬೋನಸ್ ಹಾಗೂ ಟಚ್ ಪಾಯಿಂಟ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. ಪ್ರಾರಂಭದಿಂದಲೂ ತನ್ನ ತಂಡಕ್ಕೆ ಗೆಲುವನ್ನ ತಂದುಕೊಳ್ಳಲಿಕ್ಕೆ ಹರಸಾಹಸ ಮಾಡ್ತಾ ಇದ್ದಾರೆ ಸೋಮು ಕಳಸನವರ್, 4 ನಂಬರ್ ಆಟಗಾರ. ಒಳ್ಳೆಯ ಬಲಿಷ್ಠ ಕ್ಯಾಚ್ ಮಾಡ್ತಾ ಇದೆ ಲೆಫ್ಟ್ ವಿಭಾಗದಲ್ಲಿ. ಮೊದಲಾಗ ಭಾಗವಾನ್ ಸಂಘದ ಅಧ್ಯಕ್ಷರಾದಂಥ ಶ್ರೀ ಭಾಗವಾನ್ ಅವರಿಗೆ ನಮ್ಮ ಕಬಡ್ಡಿಯ ಆಯೋಜಕರು ಗೌರವಿಸಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಶ್ರೀ ಭಾಗವಾನ್ ಅವರಿಗೆ ನಮ್ಮ ಕಬಡ್ಡಿ ಕಮಿಟಿಯಿಂದ ಸಂಜು ಪಾಟೀಲ್ ಅವರು ಶ್ರೀ ಭಾಗವಾನ್ ಅವರನ್ನ ಗೌರವಿಸಬೇಕು. ಸೋಲು ಟ್ಯಾಕಲ್ನ ಪ್ರಯತ್ನ ತೆಗ್ಗಿ ತಂಡದಲ್ಲಿ. ಶ್ರೀ ರಘುನಾಥ್ ಮುಕಾಶಿ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷರು ಮುದ್ದೋಳ್ ಈ ಸಹೋದರರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ದಯವಿಟ್ಟು ಅವರನ್ನ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಅವರೊಂದಿಗೆ ಆಗಮಿಸಿದಂತ ಅನಿಲ್ ಅಣ್ಣಮಾಣಿ ಹಾಗೂ ಪಿಂಟು ಕದಂ ಅವರಿಗೂ ಕೂಡ ವೇದಿಕೆಗೆ ಸ್ವಾಗತ ಬಯಸ್ತಾ ಇದ್ದೇವೆ. ದಯವಿಟ್ಟು ಗಣ್ಯರು ವೇದಿಕೆಗೆ ಬರಬೇಕು. ಅಂತಿಮ 5 ನಿಮಿಷಗಳ ಆಟ ಮಾತ್ರ ಬಾಕಿ. ಗೋತಿಂಗ್ ಕ್ಯಾಪ್ಟನ್ಸ್ 5 ಮಿನಿಟ್ಸ್ ಕೊಡ್ಲಿ. 8-24 16 ಅಂಕಗಳ ಬೃಹತ್ ಮುನ್ನಡೆಯಲ್ಲಿ ಸೋಮಲಿಂಗೇಶ್ವರ ತಂಡ. ಸೋಮು ಮಿಸ್ಟೇಕ್ ಪಾಯಿಂಟ್ ಟು ನೇತಾಜಿ. ದಾಳಿಯಲ್ಲಿ ಮುದ್ದಾದಿ ತಮ್ಮ ದಾಳಿಯನ್ನು ಮಾಡಿದ್ದಾರೆ. ಬಾಗಲಕೋಟೆಯ ವಿಶ್ವವಿದ್ಯಾಲಯದ ಯೂನಿವರ್ಸಿಟಿ ಇತ್ತೀಚೆಗೆ ತಮಿಳುನಾಡಿನಲ್ಲಿ ಶ್ರೀ ಅಜಯ್ ನಲ್ವಾಡಿ ಅವರು ಕೂಡ ನಮಗೆ ಸಹಾಯದಾನಗಳಿದ್ದಾರೆ. ದಯವಿಟ್ಟು ಅವರಿಗೂ ಕೂಡ ನಮ್ಮ ಕಬಡ್ಡಿ ಕಮಿಟಿಯವರು ಗೌರವಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಬೆಂಕಿಯ ಬಲಿಷ್ಠ ಭದ್ರಕೋಟೆ ಎದುರು
ನೇತಾಜಿ ತಂಡದ ದಾಳಿಗಾರನ ದಾಳಿ ನಡೆಯುತ್ತಾ ಮಾಡುವಿಲ್ಲ ಬಳಿ ದಾಳಿಯಲ್ಲಿ ತಂಗಿ ತಂಡದ ಭಾಗಿ ಜರ್ಸಿ ನಂಬರ್ 5 9-24 ನಡೆಯುವ ಪಂದ್ಯ. ಇದು ಎಸ್ಕೇಪ್ ನಲ್ಲಿಗೆ ಪಾಯಿಂಟ್ ತೆಗಿ. ಜರ್ಸಿ ನಂಬರ್ 7 ಲಿಂಗೋಣ ಸಂಘದ ಗಳಿಕೆಯೊಂದಿಗೆ 10-25. ಮೊದಲ ದಾಳಿಯಲ್ಲಿ 9 ಜರ್ಸಿ ನಂಬರ್ 6 ತೆಗಿ ತಂಡದ ಪ್ರಮುಖ ದಾಳಿಗಾರರಲ್ಲಿ ಇವರು ಕೂಡ ಒಬ್ಬರು. 1 ಇವತ್ತು ಪಂದ್ಯ ಮುಗಿದ ತಕ್ಷಣ ಮುಂದಿನ ಮಹಿಳಾ ಪಂದ್ಯಕ್ಕಾಗಿ ಬಾಲಸ್ವಾಡಿ ವರ್ಸಸ್ ಚಿಂಚಲಿ 7 ಆಟಗಾರರು ಸಹಿತ ಆಟಗಾರ್ತಿಯರು ಸಹಿತ ನಮ್ಮ ಸಿದ್ಧತೆಯನ್ನು ಮುಗಿಸಿಕೊಳ್ಬೇಕು. ಚಿಂಚಲಿ ವರ್ಸಸ್ ಬಾಲಸ್ವಾಡಿ. ಒಳ್ಳೆಯ ಸಂಘಟಿತವಾದಂತಹ ಹಿಡಿತಕ್ಕೆ ಮುಂದಾಗ್ತಾ ಇದೆ ತೆಗಿ ತಂಡ. ಪಾಯಿಂಟ್ ತೆಗಿ. ಪುರುಷರ ಪಂದ್ಯಕ್ಕೆ ದ್ವಿತೀಯ ಬಹುಮಾನವನ್ನು ನೀಡಿದಂತ ಶ್ರೀ ಅಜಯ್ ಸದಾಶಿವ ನಲ್ವಡಿ ಮಧುರ್ ತಾಲೂಕಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು, ದಯವಿಟ್ಟು ಇವರನ್ನು ಕೂಡ ಗೌರವಿಸಬೇಕು. ನಮ್ಮೂರಿನ ಹಿರಿಯರು ಆದಂತ ಯಾವತ್ತೂ ನಮ್ಮ ಕಬಡ್ಡಿ ಪಂದ್ಯಾವಳಿಗೆ ಬೆನ್ನೆಲುಬಾಗಿ ನಿಲ್ತಕ್ಕಂಥ ಮಹೇಶ್ ಗೌಡರು ಪಾಟೀಲ್ ಅವರನ್ನು ಕೂಡ ನಮ್ಮ ಕಬಡ್ಡಿ ಆಯೋಜಕರು ಗೌರವಿಸಬೇಕು, ಸನ್ಮಾನ ಮಾಡಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ.